ಕನ್ನಡದಲ್ಲಿ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಅಂದರೆ ಅದು ಶಿವಣ್ಣ. ಈಗಿರೋ ಸಿಚುವೇಶನ್ ಪ್ರಕಾರ ಕನ್ನಡದಲ್ಲಿ ಸಿನಿಮಾಗಳೇ ಇಲ್ದಿರೋ ಥರ ಆಗಿದೆ. ಆದರೆ ಶಿವಣ್ಣ ಅಭಿಮಾನಿಗಳಿಗೆ ಮಾತ್ರ ವರ್ಷಕ್ಕೆ 2-3 ಹಬ್ಬ ಇರೋದು. ಅಂದರೆ ವರ್ಷಕ್ಕೆ 2-3 ಸಿನಿಮಾ ರಿಲೀಸ್ ಆಗೋದು. ಆದರೆ ಈ ನಡುವೆ ಶಿವಣ್ಣ ಸಿನಿಮಾ ಕಡಿಮೆ ಆಗಿತ್ತು. ಅದಕ್ಕೆ ಕಾರಣ ನಮಗೆ ಗೊತ್ತು. ಈಗಾಗಲೇ ಶಿವಣ್ಣ 125ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲೂ ಒಂದು ವಿಭಿನ್ನ ಕ್ಯಾರೆಕ್ಟರ್ಸು. ಎಲ್ಲ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಶಿವಣ್ಣ ಮಾಡದೇ ಇರೋ ಪಾತ್ರ ಇಲ್ಲ. ಅದೇ ರೀತಿ ಈ ವರ್ಷವೂ ಶಿವಣ್ಣಂದು ಸಾಲು ಸಾಲು ಸಿನಿಮಾಗಳಿವೆ. ಅದರಲ್ಲಿ ಮೊದಲನೇ ಸಾಲಲ್ಲಿರೋದು ಶಿವಣ್ಣ 131. ಇದೀಗಾಗಲೇ ಟೈಟಲ್ ಇನ್ನೂ ಇಕ್ಕಿಲ್ಲ. ಅದಕ್ಕೆ ಟ್ಯಾಗ್ಲೈನು ದಿ ಗಾಡ್ ಆಫ್ ಮಾಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕಾರ್ತಿಕ್ ಅದ್ವೈಟ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ತಮಿಳಿನ ನಿರ್ದೇಶಕರು. ಇದು ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಆಗಬೇಕಿತ್ತು. ಆದರೆ ಶಿವಣ್ಣ ಅವ್ರ ಹೆಲ್ತಿಂದ ಈ ಮೂವಿ ಸ್ವಲ್ಪ ಲೇಟ್ ಆಯಿತು. ಈ ಶಿವಣ್ಣ ಇದರಲ್ಲಿ ಲುಕ್ ನೋಡಿದ್ದೀರಿ, ತುಂಬ ವಿಭಿನ್ನವಾಗಿದೆ. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ನಿರೀಕ್ಷೆ ಹುಟ್ಟಾಕಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ನವೀನ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಈ ಮೂವಿ 2026 ಬರೋ ಎಲ್ಲ ಚಾನ್ಸಸ್ ಇದೆ. ಮತ್ತೊಂದು ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಇನ್ನು ನಿರ್ದೇಶನ ಮಾಡ್ತಿರೋದು ಹೇಮಂತ್ ರಾವ್ ಅವರು. ಈ ಚಿತ್ರ ಮಲ್ಟಿ ಸ್ಟಾರರ್ ಮೂವಿ. ಇದರಲ್ಲಿ ಧನಂಜಯ್ ಮತ್ತು ಶಿವಣ್ಣ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರೋ ಪೋಸ್ಟರ್ಸು ಮತ್ತು ಲುಕ್ಕಿಂದ ಸಿನಿಮಾ ತುಂಬ ನಿರೀಕ್ಷೆ ಹುಟ್ಟಾಕಿದೆ. ಒಂದು ಸಸ್ಪೆನ್ಸ್ ಆ್ಯಕ್ಷನ್ ಥ್ರಿಲ್ಲರ್. ಈ ಸಿನಿಮಾನ 1780s ರೆಟ್ರೋ ಸ್ಟೈಲಲ್ಲಿ ಈ ಸಿನಿಮಾನ ಮಾಡ್ತಿದ್ದಾರೆ. ಅದೇ ರೀತಿ ಈ ಸಿನಿಮಾನು ಶಿವಣ್ಣ ಕೆರಿಯರಲ್ಲೇ ಒಂದು ವಿಭಿನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿದೆ. ಎಲ್ಲ ತುಂಬ ಟ್ಯಾಲೆಂಟೆಡ್ ಟೀಮೇ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಈ ಸಿನಿಮಾ ಅಂತ. ಶಿವಣ್ಣ ಅವರು ನಾಗಶೇಖರ್ ಅವ್ರ ಜೊತೆ ಮತ್ತೊಂದು ಸಿನಿಮಾ ಒಪ್ಕೊಂಡಿದ್ದಾರೆ. ಈಗಾಗಲೇ ಹಿಂದೆ ರಿಲೀಸ್ ಆದ ಸಂಜು ಮತ್ತು ಗೀತಾ ಪಾರ್ಟ್ 2. ಆ ಟೀಮ್ ಏನಿದೆ ಅದೇ ಟೀಮ್ ಈ ಮೂವಿನ ವರ್ಕ್ ಮಾಡ್ತಿದ್ದಾರೆ. ಈ ಟೀಮ್ ಅವರು ಶಿವಣ್ಣನ ಬರ್ತಡೇಗೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಈ ಸಿನಿಮಾದಲ್ಲಿ ನಂಗೆ ಶಾಕ್ ಆಗಿದ್ದೇನೆಂದರೆ ಇದರಲ್ಲಿ ಶಿವಣ್ಣ ಅವರ ಅಪ್ಪಟ ಅಭಿಮಾನಿ KP ಶ್ರೀಕಾಂತ್ ಅವ್ರ ಹೆಸರು ಕೂಡ ಇದೆ. ಈ ಸಿನಿಮಾನ ಇಬ್ಬರು ಟೈಅಪ್ ಆಗಿ ಇಬ್ಬರು ಪ್ರೊಡ್ಯೂಸ್ ಮಾಡ್ತಿರ್ಬೋದು. ನಾಗಶೇಖರ್ ಅವರು ತುಂಬ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಅದೇ ಸಾಲಲ್ಲಿ ಈ ಸಿನಿಮಾ ನಿಲ್ಲುತ್ತಾ ನೋಡೋಣ. ನಾನು ತುಂಬ ಕುತೂಹಲದಿಂದ ಕಾಯ್ತಿರೋ ಸಿನಿಮಾ ಅಂದರೆ ಟಗರು 2. ಈಗಾಗಲೇ ತುಂಬ ಜನ ಕಾಯ್ತಿದ್ದಾರೆ ಈ ಮೂವಿ ಯಾವಾಗ ಬರುತ್ತೆ ಅಂತ. KP ಶ್ರೀಕಾಂತ್ ಅವರು ಶಿವಣ್ಣ ಅವ್ರ ಬರ್ತಡೇಗೆ ಹಿಂಟ್ ಕೊಟ್ಟಿದ್ದಾರೆ ಟಗರು 2 ಬಗ್ಗೆ. ಈ ಸಿನಿಮಾ ಬರುತ್ತೋ ಇಲ್ಲೋ ಅಂತ ನೋಡಬೇಕು. ಆದರೆ ಎಲ್ಲ ತುಂಬ ಕುತೂಹಲದಿಂದ ಕಾಯ್ತಿದ್ದಾರೆ. ನೀವು ನಂತರ ಟಗರು 2ಗೆ ಕಾಯ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಪರ್ಸ್ನಲಿ ನಾನು ಕಾಯ್ತಿರೋ ಮತ್ತೊಂದು ಸಿನಿಮಾ ಶಿವಣ್ಣದು ಉತ್ತರಾಖಂಡ. ಇದೊಂದು ಬಿಗ್ ಪ್ರಾಜೆಕ್ಟ್. KRG ಸ್ಟುಡಿಯೋಸು ಒನ್ ಆಫ್ ದ ಡ್ರೀಮ್ ಪ್ರಾಜೆಕ್ಟ್ ಇದು. ಇದಾಗಲೇ ಇದು ಸುಮಾರು ಶೂಟಿಂಗ್ ನಡೆದಿದೆ. ಆದರೆ ಮಧ್ಯದಲ್ಲಿ ಶಿವಣ್ಣನವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ಇದು ಪಾಸ್ ಆಗಿತ್ತು. ಈ ಸಿನಿಮಾ ಶೂಟಿಂಗ್ ಪಾಸ್ ಆದ ಕಾರಣದಿಂದ ರೋಹಿತ್ ಪಡೇಕಲ್ ಅವರು ಅದೇ ಗ್ಯಾಪಲ್ಲಿ ಯುವ ಅವ್ರದ್ದು ಎಕ್ಕಾ ಫಿಲಮ್ ಡೈರೆಕ್ಷನ್ ಮಾಡಿದ್ರು. ಅಷ್ಟು ಕಡಿಮೆ ಸಮಯದಲ್ಲಿ ಅಂಥ ಫಿಲಮ್ ಕೊಟ್ಟಿರೋ ರೋಹಿತ್ ಪಡೇಕಲ್ ಅವರು ಒನ್ ಆಫ್ ದಿ ಟ್ಯಾಲೆಂಟೆಡ್ ಡೈರೆಕ್ಟರು. ಆದರೆ ಈ ಸಿನಿಮಾಗೆ ಇಷ್ಟು ಟೈಮ್ ತಗೊತಿದ್ದಾರೆ ಅಂದರೆ ತುಂಬ ನಿರೀಕ್ಷೆ ಕುತೂಹಲ ಹುಟ್ಟಾಕುತ್ತೆ. ಈ ಸಿನಿಮಾನು ಮಲ್ಟಿ ಸ್ಟಾರರ್ ಮೂವಿ. ಧನಂಜಯ್ ಮತ್ತು ಶಿವಣ್ಣ ಅವರು ಇದರಲ್ಲಿ ಮಾಲಿಕ್ ಅನ್ನೋ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾನು 2 ಪಾರ್ಟ್ಸಲ್ಲಿ ಬರುತ್ತೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಿದ್ದಾರೆ. ಹೇಗೆ ಮುಫ್ತಿ ಚಿತ್ರದಲ್ಲಿ ಶಿವಣ್ಣ ಅವರು ಬೂಸ್ಟ್ ಕೊಟ್ಟಿದ್ರು ಅದೇ ರೀತಿ ಈ ಸಿನಿಮಾದಲ್ಲಾಗುತ್ತಾ ಕಾದು ನೋಡೋಣ. ನಂತರ ನೀವು ಈ ಚಿತ್ರಕ್ಕೆ ಕಾಯ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಶಿವಣ್ಣ ಅವ್ರ ಮತ್ತೊಂದು ಮಲ್ಟಿ ಸ್ಟಾರರ್ ಮೂವಿ ಶಿವಗಣ. ಈ ಚಿತ್ರದಲ್ಲಿ ಏನು ವಿಶೇಷತೆ ಅಂದರೆ ಶಿವಣ್ಣ ಮತ್ತು ಗಣೇಶ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ತುಂಬ ಜನ ಕಾಯ್ತಾ ಇದ್ದೀರಾ ಶಿವಣ್ಣ ಮತ್ತು ಗಣೇಶ್ ಅವರು ಒಂದೇ ಮೂವಿಲಿ ನೋಡಬೇಕು ಅಂತೇಳಿ. ಈ ಚಿತ್ರನ ನಂದಕಿಶೋರ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಗಣೇಶ್ ಮತ್ತು ಶಿವಣ್ಣನ ನಂದಕಿಶೋರ್ ಅವರು ಹ್ಯಾಂಡಲ್ ಮಾಡ್ತಾರೆ. ನೋಡೋಣ. ಈ ಸಿನಿಮಾ ಬರುತ್ತೋ ಇಲ್ಲೋ ನೋಡಬೇಕು. ನಿಮ್ಗೇನು ಅನಿಸುತ್ತೆ? ಈ ಸಿನಿಮಾ ಬರಬೇಕು ಅನಿಸುತ್ತಾ ಬರ್ಕೊಡ್ದು ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಶಿವಣ್ಣ ಅವರು ಪವನ್ ಒಡಿಯನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಪವನ್ ಒಡಿಯನ್ ಅವರು ಎಂಟರ್ಟೈನರ್ ಸಿನಿಮಾ ತೆಗಿಯೋದಕ್ಕೆ ಒಳ್ಳೆಯ ಕೇಪಬಿಲಿಟಿ ಇದೆಯಾ. ಪವನ್ ಒಡಿಯನ್ ಅವರು ಯಾವುದರಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೋ ಆ ಝೋನಲ್ಲಿ ಅವ್ರು ವರ್ಕ್ ಮಾಡಿದ್ರೆ ಈ ಸಿನಿಮಾ ಒಂದೊಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ಇದೇ ಸಾಲಲ್ಲಿ ಶಿವಣ್ಣ ಅವರಿನ ಮತ್ತೊಂದು ಸಿನಿಮಾ ಧೀರ. ಈ ಸಿನಿಮಾ ಪೋಸ್ಟರ್ ಬಿಟ್ಟಿದ್ರು ಶಿವಣ್ಣ ಅವ್ರ ಬರ್ತಡೇಗೆ. ಈ ಪೋಸ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಧೀರ ಕಲಿಯುಗದ ಕರ್ಣ ಅಂತೇಳಿ ಥೀಮ್ ಇದೆ. ಈ ಸಿನಿಮಾನ ನವೀನ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಇಲ್ಲ. ಶಿವಣ್ಣ ಅವ್ರ ಮತ್ತೊಂದು ಸಿನಿಮಾ ರಥೋತ್ಸವ. ಶಿವಣ್ಣ ಅವ್ರ ಹಿಂದಿನ ಸಿನಿಮಾಗಳು ನಾವು ನೋಡ್ಕೊಂಬಂದ್ರೆ ಶಿವಣ್ಣ ಅವರು ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಅವ್ರಿಗಾಗಲೇ ಇಂಡಿಯಾ ಮಟ್ಟಿಗೆ ಸದ್ದು ಮಾಡಿದ್ದಾರೆ. ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಕೊಟ್ರೇಶ್ ಚಪ್ಪರದಹಳ್ಳಿ. ಇದಕ್ಕೆ ಒಂದು ಸಬ್ಟೈಟಲ್ ಕೊಟ್ಟಿದ್ದಾರೆ, ದ ಕ್ಲಾಶ್ ಆಫ್ ಲೆಜೆಂಡ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತೇಳಿ. ಈ ಸಿನಿಮಾ ಬಂತು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬರುತ್ತೆ. ಶಿವಣ್ಣ ಅವರ ಮತ್ತೊಂದು ಸಿನಿಮಾ
ಭೈರವನ ಕೊನೆ ಪಾಠ. ಈ ಸಿನಿಮಾ ತುಂಬ ನಿರೀಕ್ಷೆ ಹುಟ್ಟಾಕಿತ್ತು. ಶಿವಣ್ಣ ಅವ್ರ ಕೆರಿಯರಲ್ಲೇ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಈ ಸಿನಿಮಾದ ಲುಕ್ಕು ಶಿವಣ್ಣ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಈ ಸಿನಿಮಾ ಒನ್ ಆಫ್ ದಿ ಹೈ ಬಜೆಟ್ ಸಿನಿಮಾ. ತುಂಬ ಹೆವಿ ಇದೆ ಫಿಲಮು. ಡೈರೆಕ್ಟ್ ಮಾಡ್ತಿರೋದು ಹೇಮಂತ್ ರಾವ್ ಅವರು. ಇದನ್ನ ಈಗಾಗಲೇ ಶಿವಣ್ಣನ ಸದ್ಯುತ್ ಪರಿಸ್ಥಿತಿ ನೋಡಿ ಸಿನಿಮಾ ಅವರು ಪಾಸ್ ಮಾಡಿದ್ರು. ಸಿನಿಮಾ ಯಾವಾಗ ಟೇಕ್ ಆಫ್ ಆಗುತ್ತೆ ನೋಡೋಣ. ಇದೇ ಸಾಲಲ್ಲಿ ಶಿವಣ್ಣ ಅವ್ರ ಮತ್ತೊಂದು ಸಿನಿಮಾ A4 ಆನಂದ್. ಇದನ್ನ ಡೈರೆಕ್ಟ್ ಮಾಡ್ತಿರೋದು ಶ್ರೀನಿ ಅವರು. ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಗೀತಾ ಪಿಕ್ಚರ್ಸ್ ಅವರು. ಈ ಸಿನಿಮಾ ಒಂದು ಜಪಾನೀಸ್ ನಾವೆಲ್ ಬೇಸ್ಡ್ ಆಗಿದೆ. ಈಗಾಗಲೇ ಗ್ಯಾಂಗ್ಸ್ಟರು, ಥ್ರಿಲ್ಲರು ಸಿನಿಮಾ ಇವನ್ನೆಲ್ಲ ನೋಡಿ ಈ ಸಿನಿಮಾ ಒಂದು ಫ್ರೆಶ್ನೆಸ್ ತಗೊಂಬರುತ್ತೆ. ಈ ಸಿನಿಮಾಗೆ ನಾನಂತೂ ತುಂಬ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದಿ ಗುಡ್ ಮೆಸೇಜ್ ಇರೋ ಸಿನಿಮಾ. ಶ್ರೀನಿ ಅವರು ಈ ಸಿನಿಮಾ ತೆಗಿತಾ ಇದ್ದಾರೆ ಅಂದರೆ ನನಗಂತೂ ತುಂಬ ಎಕ್ಸೈಟ್ ಆಗಿದೆ. ಶ್ರೀನಿ ಅವ್ರ ಕೆರಿಯರಲ್ಲಿ ಯಾವತ್ತೂ ಈ ಥರ ಜಾನ ಟಚ್ ಮಾಡಿರಲಿಲ್ಲ. ಇನ್ನು ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸಲ್ಲಿ ಶಿವಣ್ಣ ಕೆಮಿಯೋ ಆಗಿ ವರ್ಕ್ ಮಾಡ್ತಿದ್ದಾರೆ. ಶಿವಣ್ಣ ಅವರು ಪೆದ್ದಿ ಮೂವಿಲಿ ವರ್ಕ್ ಮಾಡ್ತಿದ್ದಾರೆ. ರಾಮ್ ಚರಣ್ ಅವ್ರ ಕೆರಿಯರಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಸಿನಿಮಾಗೆ ಶಿವಣ್ಣನ ಆಯ್ಕೆ ಮಾಡಿದ್ದಾರೆ. ಶಿವಣ್ಣ ಅವರು ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಶಿವಣ್ಣ ಅವ್ರಿಗೆ ಪರಭಾಷೆಯಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ಎಲ್ರಿಗೂ ಗೊತ್ತು. ಬುಜ್ಜಿಬಾಬು ಅವ್ರ ಕೆರಿಯರಲ್ಲೇ ಇದು ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗುತ್ತಾ ನೋಡೋಣ. ಶಿವಣ್ಣ ಇದೇ ಸಾಲಲ್ಲಿ ವರ್ಕ್ ಮಾಡ್ತಿರೋದು ಜೈಲರ್ 2. ಜೈಲರ್ 1 ಶಿವಣ್ಣ ಯಾವ ರೀತಿ ಸದ್ದು ಮಾಡಿದ್ರು ಅಂತ ನಮಗೆಲ್ಲ ಗೊತ್ತು. ಜೈಲರ್ ಮೂವಿಲಿ ಹೀರೋಗಿಂತ ಜಾಸ್ತಿ ಹೆಸರು ಮಾಡಿದ್ರು ಶಿವಣ್ಣ. ಈ ಮೂವಿಯಿಂದ ತಮಿಳವ್ರಿಗೆ ಇನ್ನೂ ಹತ್ರ ಆದ್ರು ಶಿವಣ್ಣ. ಈ ಸಿನಿಮಾದಲ್ಲಿ ಶಿವಣ್ಣ ಕ್ಯಾರೆಕ್ಟರ್ ನರಸಿಂಹ ಅನ್ನೋ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತೆಗೀತಿದ್ದಾರೆ. ಫಿಲಮ್ ಇಂಡಸ್ಟ್ರಿದಲ್ಲಿ ಎಲ್ಲ ಲೆಜೆಂಡ್ಸ್ನು ಕರೆದು ಒಟ್ಟಿಗೆ ಸೇರಿಸ್ತಿರೋ ಸಿನಿಮಾ ಜೈಲರ್. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಒಂದು ಕ್ಯಾರೆಕ್ಟ್ರು ಪ್ಲೇ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ನೋಡೋಣ ಸಿನಿಮಾ ಯಾವ ರೀತಿ ಬರುತ್ತೆ ಅಂತೇಳಿ. ಈ ಸಿನಿಮಾಗೆ ಯಾರ್ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ. ಈಗಾಗಲೇ ಸಿನಿಮಾಗಳಿಲ್ದಿರ ಥಿಯೇಟ್ರುಗಳು ಮುಚ್ಚೋಗ್ತಿದೆ. ಆದರೆ ಶಿವಣ್ಣ ಮೂವಿ ಬರುತ್ತೆ ಅನ್ನೋ ನಂಬಿಕೆಯಿಂದ ಈಗಲೂ ಎಷ್ಟೋ ಥಿಯೇಟರ್ಗಳು ಹಾಗೇ ಇದೆ. ಇಷ್ಟು ಸಿನಿಮಾಗಳಲ್ಲಿ ನೀವು ಶಿವಣ್ಣ ಅವ್ರು ಯಾವ ಮೂವಿಗೆ ಕಾಯ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.